ಹಾಯ್ ಫ್ರೆಂಡ್ಸ್, ಹೊಸ ವರ್ಷಕ್ಕೆ ಒಂದು ಹೊಸ ಸ್ವೀಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದು ಬಂದು ಪೇಡೆ ರೆಸಿಪಿ. ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ಪೇಡೆ ಮನೆಯಲ್ಲೇ ಮಾಡಿದರೆ ಯಾರು ಬಿಡ್ತಾರೆ ಹೇಳಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಸುಲಭವಾಗಿಯೂ ಮಾಡ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡುವಂಥ ಒಂದು ಪೇಡೆ. ಬನ್ನಿ ಹೇಗೆ ಮಾಡೋಂತ ನೋಡ್ಕೊಂಡು ಬಂದ್ಬಿಡೋಣ. ಮೊದಲೇದಾಗಿ ಇಲ್ಲಿ ನಾನು 1 ಕಪ್ಪಿನಷ್ಟು ಸಕ್ಕರೆನ ತೊಗೊಂಡು ಅದನ್ನು ನಾನು ಫೈನಾಗಿ ಮಿಕ್ಸರ್ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ದಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಸಾಫ್ಟಾಗಿ ನಮ್ಮದು ಪೇಡೆ ಬರುತ್ತೆ ಅಂತ. ಇಲ್ಲಿ ನಾನು ಅಂಗನವಾಡಿಯಲ್ಲಿ ಸಿಗುವಂಥ ನಂದಿನಿ ಮಿಲ್ಕ್ ಪೌಡ್ರನ್ನ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಬ್ರ್ಯಾಂಡ್ದು ಮಿಲ್ಕ್ ಪೌಡ್ರನ್ನ ಬಳಸ್ಬೋದು. ಇಲ್ಲಿ ನಾನು 2 ಕಪ್ಪಿನಷ್ಟು ಮಿಲ್ಕ್ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ತುಪ್ಪದಲ್ಲಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ 2 ರೀತಿಯಲ್ಲಿ ನಾವು ಪೇಡೆನ ಮಾಡ್ಬೋದು. ಒಂದು ವೈಟಲ್ಲಿ ಕಲರ್ನಲ್ಲಿ ನಾವು ಪೇಡೆ ಮಾಡ್ಕೋಬೋದು, ಇನ್ನೊಂದು ಬ್ರೌನ್ ಕಲರ್ನಲ್ಲಿ ಪೇಡೆನ ಮಾಡ್ಕೋಬೋದು. ಜಸ್ಟ್ ಸಿಂಪಲ್ಲಾಗಿ ಒಂದಿಷ್ಟು ಮಿಕ್ಸ್ ಮಾಡಿ ಸ್ವಲ್ಪ ಬೆಚ್ಚಗಾದಗಳೇ ಪೌಡ್ರನ್ನ ನಾವು ಡೈರೆಕ್ಟಾಗಿ ನಾವು ಪೇಡೆ ಮಾಡ್ಕೋಬೋದು. ಇಲ್ಲ ನೀವು ಬ್ರೌನ್ ಕಲರ್ನಲ್ಲಿ ಪೇಡೆ ಬರಬೇಕು ಬೇಕ್ರಿ ಸ್ಟೈಲಲ್ಲಿ ಅಂತ ಅಂದರೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಆಮೇಲೆ ಅದಕ್ಕೆ ನಾನು 1 ಕಪ್ಪಿನಷ್ಟು ಸಕ್ಕರೆ ಪುಡಿನ ಬಳಸ್ತಾ ಇದ್ದೀನಿ. 2 ಕಪ್ಪು ಮಿಲ್ಕ್ ಪೌಡ್ರಿಗೆ 1 ಕಪ್ಪಿನಷ್ಟು ಸಕ್ಕರೆ ಪುಡಿನ ಬಳಸ್ತಾ ಇದ್ದೀನಿ. ಇದು ತುಂಬ ಸ್ವೀಟಾಗಿ ಮೀಡಿಯಮ್ದಲ್ಲಿ ಇದೆ. ನೀವು ಸಕ್ಕರೆ ಕಡಿಮೆ ಬೇಕಾದರೂ ಬಳಸ್ಬೋದು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನೀವು ಇದಕ್ಕೆ 1 ಕಪ್ಪಿನಷ್ಟು ನಾನು ಹಾಲನ್ನು ಬಳಸ್ತಾ ಇದ್ದೀನಿ. ಸೊ ಇಲ್ಲಿ ಹಾಲು ಬಳಸೋದರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಅದು ಕೂಡ. ಹಾಗಾಗಿ ನಾನು ನೋಡ್ಕೋತಾ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ಸ್ವಲ್ಪ ಅಳುಕಾದರೂ ಕೂಡ ಏನೂ ಪರವಾಗಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗೋದ್ರಿಂದ ಅದು ಗಟ್ಟಿ ಹಾಕೋತಾ ಹೋಗುತ್ತೆ. ಸೊ ಹಾಗಾಗಿ ಜಸ್ಟ್ ಮಿಕ್ಸ್ ಮಾಡ್ಕೋತಾ ಇರಬೇಕು. ಲೋ ಫ್ಲೇಮ್ದಲ್ಲಿ ನಮ್ಮದು ಫುಲ್ ರೆಡಿ ಆಗುತ್ತೆ ಇದು. ಸೊ ನಾವು ಬೇಗ ಹರಿಬರಿಯಲ್ಲಿ ಮಾಡುವಂಥ ಒಂದು ರೆಸಿಪಿ ಅಲ್ಲ, ಸ್ವಲ್ಪ ಟೈಮ್ ತಗೋತೆ, ಬಟ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಹೇಳುವ ಮೆಥಡನ್ನು ಫಾಲೋ ಮಾಡಿದರೆ ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಕೈ ಆಡಿಸ್ಕೋತಾ ಇರಬೇಕು. ಇದೇ ಥರ ಇವಾಗ ನೋಡ್ಬೋದು ತೆಳುವಾಗಿದೆ, ಬಟ್ ಹಾಗೆ ಮಿಕ್ಸ್ ಮಾಡ್ಕೋತಾ ಹೋಗೋದರಿಂದ ಅದ್ರ ಘಮನೂ ಹೆಚ್ಚಾಗುತ್ತೆ, ಜೊತೆಗೆ ಗಟ್ಟಿ ಹಾಕೋತಾ ಹೋಗುತ್ತೆ. ಕಲರ್ ನೋಡ್ಬೋದು ಬ್ರೌನ್ ಆಗಿ ಬಂದಿದೆ. ಇದಕ್ಕೆ ನಾನು 2 ಏಲಕ್ಕಿ ಪುಡಿನ ಬಳಸ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನೋಡ್ಬೋದು ಗಟ್ಟಿ ಹಾಕೋತಾ ಹೋಗ್ತಾ ಇದೆ. ಸೊ ಸ್ವಲ್ಪ ಗಟ್ಟಿ ಆಗಿದೆ ಅಂತ ನಿಮಗೆ ಅಂದ ತಕ್ಷಣ ಅದನ್ನು ಸ್ಟವ್ನ ಆಫ್ ಮಾಡಿದ ಮೇಲೆ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಬೇಕು. ಸೊ ಆಮೇಲೆ ಅದು ಗಟ್ಟಿ ಆಗುತ್ತೆ. ಸೊ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೋಕೆ ಹೋಗ್ಬೇಡಿ, ಯಾಕಂದರೆ ಆಮೇಲೆ ಪೇಡೆ ಶೇಪ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಸೊ ಈಗ ಸ್ವಲ್ಪ ಉಗುರು ಬೆಚ್ಚಿನಷ್ಟು ಬಿಸಿ ಇದೆ. ಸೊ ಇವಾಗ ನಾನು ಪೇಡೆನ ಮಾಡ್ಕೊಂಡ್ಬಿಡ್ತೀನಿ. ಒಂದು ಸ್ಪೂನ್ ಸಹಾಯದಿಂದ ನಾನು ಮಾಡ್ಕೋತಾ ಇದ್ದೀನಿ, ಅಂದರೆ ಸೇಮ್ ಎಲ್ಲನೂ ಪೇಡೆ ಒಂದೇ ಸೈಜ್ನಲ್ಲಿ ಬರಲಿ ಅಂಥೇಳಿ. ಹಾಗೆ ಕೈಗೆ ಒಂದಿಷ್ಟು ತುಪ್ಪ ಹಚ್ಕೊಂಡು ನಾನು ಒಂದು ಸ್ವಲ್ಪ ಪೇಡೆ ಇಟ್ಕೊಂಡು ನಾನು ರೌಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಶೇಪ್ನಲ್ಲಿ ಮಾಡ್ಕೋಬಹುದು. ಇಲ್ಲಿ ರೌಂಡಾಗಿ ಮಾಡ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಶೇಪ್ ಇರಲಿ ಅಂಥೇಳಿ ಜಸ್ಟ್ ನಾನು ಸ್ಪೂನ್ ಸಹಾಯದಿಂದ ಈ ಥರ ಕ್ರಾಸ್ ಕಟ್ ಮಾರ್ಕ್ ಮಾಡ್ತಾ ಇದ್ದೀನಿ. ತುಂಬ ನೋಡೋದಕ್ಕೂ ಬ್ಯೂಟಿಫುಲ್ ಆಗಿರುತ್ತೆ, ಹಾಗೆ ಚೆನ್ನಾಗೂ ಕಾಣುತ್ತೆ ಅಂತ ಹೇಳಿ. ಸೊ ಇದೇ ಥರ ನಾನು ಎಲ್ಲನೂ ಪೇಡೆ ಮಾಡ್ಕೋತೀನಿ. ನೀವು ಜಸ್ಟ್ 2 ಕಪ್ಪು ಮಿಲ್ಕ್ ಪೌಡ್ರಿಂದ ನೀವು ಒಂದು 30-35 ಪೇಡೆಗಳನ್ನು ಆರಾಮಾಗಿ ಮಾಡ್ಕೋಬೋದು. ಮೀಡಿಯಮ್ ಸೈಜ್ನಲ್ಲಿ ತುಂಬ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಅಷ್ಟೇ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಹಾಲು, ಮಿಲ್ಕ್ ಪೌಡ್ರು ಮತ್ತು ಸಕ್ಕರೆ ಪುಡಿ, ಈ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ತುಂಬ ಸುಲಭವಾಗಿ ಮನೆಯಲ್ಲೇ ನೀವು ಮಾಡ್ಕೋಬೋದಂತ ಪೇಡೆ ರೆಸಿಪಿ ಅಂತ ಹೇಳ್ಬೋದು. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ಒಂದಿಷ್ಟು ಟಿಪ್ಸ್ ಎಲ್ಲ ಫಾಲೋ ಮಾಡ್ಕೋಬೇಕು, ಜಾಸ್ತಿ ಗಟ್ಟಿ ಆಗೋದಕ್ಕೆ ಬಿಡಬಾರ್ದು. ಸೊ ಆ ಥರ ಮಾಡಿದರೆ ತುಂಬ ಸ್ಮೂತ್ ಆದಂಥ ಬೇಕ್ರಿ ಶೈಲಿಯಲ್ಲಿ ನಿಮ್ಮದು ಪೇಡೆ ಮನೆಯಲ್ಲೇ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮತ್ತೆ ಒಂದು ಹೊಸ ರೆಸಿಪಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.